ಓಂ ಶ್ರೀ ಗಣೇಶಾಯ ನಮಃ. ಶ್ರೀದೇವಿ ನಾರಾಯಣೀಯಂ ಅಷ್ಟಮದಶಕಂ ಪರಮಜ್ಞಾನೋಪದೇಶಂ. ಅತಃ ಕೃಷ್ಣ ಶೃಣು ಚಿಂತಯಾಲಂ ಗೃಹಾಶ್ರಮಸ್ನೇಹ ನಿಬಂಧ ಕೃತ್ಯಾತ್ ಬಂಧಸ್ಯ ಮೋಕ್ಷೇ ಚ ಮನೋ ಹೇತು ಮನೋಜಯಾರ್ಥಂ ಭಜ ವಿಶ್ವದಾತ್ರಿಂ. ವ್ಯಾಸರು ಹೇಳುತ್ತಾರೆ, ಓ ಶುಕ, ಗೃಹಸ್ಥಾಶ್ರಮದ ಬಂಧನಗಳ ಬಗ್ಗೆ ಹೆಚ್ಚು ಚಿಂತಿಸಬೇಡ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸೇ ಕಾರಣ. ಆದ್ದರಿಂದ ಮನಸ್ಸನ್ನು ಜಯಿಸಲು ನೀನು ವಿಶ್ವವನ್ನು ನಡೆಸುವ ಆದಿಪರಾಶಕ್ತಿಯನ್ನು ಭಜಿಸು. ಯಸ್ಯಾಃ ಪ್ರಸಾದೇ ಸಫಲಂ ಸಮಸ್ತಂ ಯದಾ ಪ್ರಸಾದೇ ವಿಫಲಂ ಸಮಸ್ತಂ ಮಹತ್ಯಾಮಸ್ಯ ವಿದಿತಂ ಜಗತ್ತು ಮಯಾ ಕೃತಂ ಭಾಗವತಂ ಶೃಣುತ್ವಂ. ಯಾರ ಕೃಪೆಯಿಂದ ಎಲ್ಲಾ ಕಾರ್ಯಗಳು ಸಫಲವಾಗುತ್ತದೆಯೋ, ಯಾರ ಅನುಗ್ರಹವಿಲ್ಲದೆ ಎಲ್ಲವೂ ವಿಫಲವಾಗುತ್ತವೆಯೋ, ಆ ದೇವಿಯ ಮಹಿಮೆ ಇಡೀ ಜಗತ್ತಿಗೆ ತಿಳಿದಿದೆ. ನಾನು ರಚಿಸಿದ ಈ ಭಾಗವತವನ್ನ ಕೇಳು. ವಿಷ್ಣು ಜಗತ್ಯೇಕ ಸಮುದ್ರಲೀನೆ ಬಾಲಶಯಾನೋ ವಟಪತ್ರ ಏಕಃ ಸ್ವಬಾಲ ಹೇತುರ್ವಿಚಾರಮಗ್ನಃ ಸುಶ್ರಾವ್ಯ ಕಾಮಾಪ್ಯ ಶರೀರ ವಾಚಂ. ಪ್ರಳಯ ಕಾಲದಲ್ಲಿ ಜಗತ್ತೆಲ್ಲವೂ ಒಂದು ಸಮುದ್ರದಲ್ಲಿ ಲೀನವಾಗಿದ್ದಾಗ ಬಾಲಕನ ರೂಪದಲ್ಲಿ ವಿಷ್ಣುವು ವಟದ ಎಲೆಯ ಮೇಲೆ ಮಲಗಿದ್ದನು. ನಾನು ಯಾರು ಎಂಬ ಚಿಂತನೆಯಲ್ಲಿ ಮಗ್ನನಾಗಿದ್ದಾಗ ಎಲ್ಲಿಂದಲೋ ಒಂದು ಅಶರೀರವಾಣಿ ಕೇಳಿಸಿತು. ಸನಾತನಂ ಸತ್ಯಮಹಂ ಮಗನ್ಯ ತೃತೀಯಂ ನ ಚ ಸ್ಯಾದ್ಯಹಮೇವ ಸರ್ವಂ ಶ್ರುತ್ವೇದ ಮುನ್ನೀಲಿತ ದೃಷ್ಟಿರೇಶ ವಿಧಾನನಂ ತ್ವಾಂ ಜನನೀಂ ದದರ್ಶ. ಆ ದಿವ್ಯವಾಣಿ ಹೀಗೆ ಹೇಳಿತು, ನಾನೇ ಸನಾತನ ಸತ್ಯ, ನನ್ನನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ, ಎಲ್ಲವೂ ನಾನೇ. ಈ ಮಾತನ್ನು ಕೇಳಿದ ವಿಷ್ಣುವು ಕಣ್ಣು ತೆರೆದು ನೋಡಿದಾಗ ಮಂದಹಾಸಮುಖಿಯಾದ ಜಗನ್ಮಾತೆಯನ್ನು ಕಂಡನು. ಚತುರ್ಭುಜ ಶಂಖ ಗದಾರಿ ಪದ್ಮ ಧರಾ ಕೃಪಾದ್ಯೈ ಸಹ ಶಕ್ತಿ ಜಾಲೈಃ ಸ್ಮಿತಾ ಜಲೋಪರ್ಯಾಂಬರ ತ್ವಂ ಪ್ರಹೃಷ್ಟ ಚಿತ್ತೋ ಹರಿರೇವಮಾತ್ಮ. ಆ ಜಗನ್ಮಾತೆ 4 ಭುಜಗಳನ್ನು ಹೊಂದಿದ್ದು ಶಂಖ, ಗದೆ, ಚಕ್ರ ಮತ್ತು ಪದ್ಮಗಳನ್ನು ಧರಿಸಿದ್ದಳು. ಅನೇಕ ಶಕ್ತಿಗಳೊಂದಿಗೆ ನಿರ್ಮಲ ವಸ್ತ್ರಗಳನ್ನು ಧರಿಸಿ ಜಲದ ಮೇಲೆ ಪ್ರಕಾಶಮಾನವಾಗಿ ನಿಂತಿದ್ದಳು. ಆ ದಿವ್ಯ ರೂಪವನ್ನು ಕಂಡು ವಿಷ್ಣುವಿನ ಮನಸ್ಸು ಅಪಾರ ಸಂತೋಷದಿಂದ ತುಂಬಿತು. ಕಿಂ ವಿಸ್ಮಯೇನಾಚ್ಯುತ ವಿಶ್ರುತಾಹಂ ತ್ವಯಾ ಪರಾಶಕ್ತಿ ಮಹಾಪ್ರಭಾವಾತ್ ಸಾ ನಿರ್ಗುಣಾ ವಾಂಗ್ಮನಸೋರಗಮ್ಯಾಂ ಮಾಂ ಸಾತ್ವಿಕೀಂ ಶಕ್ತಿಮವೇಹ ಲಕ್ಷ್ಮೀಂ. ಜಗನ್ಮಾತೆ ವಿಷ್ಣುವಿಗೆ ಹೇಳಿದಳು, ಓ ಅಚ್ಯುತನೇ, ಪರಾಶಕ್ತಿಯ ಮಹಿಮೆಯಿಂದ ನೀನು ನನ್ನನ್ನು ಮರೆತಿರುವುದರಲ್ಲಿ ಆಶ್ಚರ್ಯವೇನಿಲ್ಲ. ಆ ಪರಾಶಕ್ತಿ ನಿರ್ಗುಣ ಸ್ವರೂಪಿಣಿ. ಅವಳನ್ನು ಮಾತು ಮತ್ತು ಮನಸ್ಸಿನಿಂದ ಸಂಪೂರ್ಣವಾಗಿ ಗ್ರಹಿಸಲು ಸಾಧ್ಯವಿಲ್ಲ. ಅವಳು ನನ್ನನ್ನು ಅವಳ ಸಾತ್ವಿಕ ಶಕ್ತಿಯಾದ ಲಕ್ಷ್ಮಿ ಎಂದೇ ತಿಳಿದುಕೋ. ಶ್ರುತಸ್ವಯಾಯಶ್ಚ ಶರೀರಲ ಶಬ್ದೋ ಹಿತಾಯತೆ ದೇವತಯಾ ಸಮುಕ್ತಃ ಅಯಂ ಹಿ ಸರ್ವಶ್ರುತಿಶಾಸ್ತ್ರಸಾರೋ ಮಾ ವಿಸ್ಮರೇಮಂ ಹೃದಿ ರಕ್ಷಣೀಯಂ. ಓ ದೇವ, ನೀನು ಹೇಳಿದ ಶರೀರವಾಣಿ ನಿನ್ನ ಹಿತಕ್ಕಾಗಿಯೇ ಹೇಳಲ್ಪಟ್ಟಿತು. ಅದು ಎಲ್ಲಾ ವೇದಗಳ ಶಾಸ್ತ್ರವನ್ನು, ಅದರಿಂದ ಉಪದೇಶವನ್ನು ಹೃದಯದಲ್ಲಿ ಸದಾ ನೆನಪಿಟ್ಟುಕೊಂಡು ಕಾಪಾಡು. ನಾತಃ ಪರಜ್ಞೇಯಮವೇಹಿ ಕಿಂಚಿತ್ ಪ್ರಿಯೋದಶಂ ದೇವ್ಯ ಶೃಣುಮೇವ ಚ ಸ್ವಂ ತನ್ನಾಭಿ ಪದ್ಮಾದುಹಿಣೋ ಭವೇತ್ ಸ ಕರ್ತಾ ಜಗತ್ಪಾಲಯ ತತ್ಸಮಸ್ತಂ. ಇದಕ್ಕಿಂತ ಶ್ರೇಷ್ಠವಾದ ಜ್ಞಾನ ಮತ್ತೊಂದಿಲ್ಲ ಎಂದು ತಿಳಿದುಕೋ. ಈಗ ನನ್ನ ಪ್ರೀತಿಯ ಉಪದೇಶವನ್ನ ಕೇಳು. ನಿನ್ನ ನಾಭಿಕಮಲದಿಂದ ಬ್ರಹ್ಮನು ಜನಿಸುವನು. ಅವನು ಈ ಸಮಸ್ತಿನ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾಗುತ್ತಾನೆ. ಭ್ರೂಮಧ್ಯತಃ ಪದ್ಮ ಭವೇಸ್ಯ ಕೋಪ ರುದ್ರೋ ಭವಿಷ್ಯನ್ ಸಕಲಂ ಹರೇಶ್ಚ ದೇವೀಂ ಸದಾ ಸಂಸ್ಮರತೆಸ್ತು ಭದ್ರ ಮೇವಂ ವಿಗದ್ಯಾಶು ತಿರೋದಧಾತ್. ಬ್ರಹ್ಮನ ಭೂಮಧ್ಯದಿಂದ ರುದ್ರನು ಉದ್ಭವಿಸುವನು. ಅವನು ಕಾಲಾಂತರದಲ್ಲಿ ಜಗತ್ತಿನ ಸಂಹಾರವನ್ನು ಮಾಡುವನು. ನೀನು ಸದಾ ದೇವಿಯನ್ನು ಸ್ಮರಿಸು, ಅದರಿಂದ ನಿನಗೆ ಮಂಗಳವಾಗುವುದು ಎಂದು ಹೇಳಿ ದೇವಿಯು ಅಂತರ್ಧಾನಳಾದಳು. ಹರೇರಿದಂ ಜ್ಞಾನಮಜಸ್ಯ ಲಬ್ಧ್ಯ ಮಹಾಮಜಾಹಾತ್ ಸುರೇರೇಷು ತತೋಪಿ ಮಾಪಿ ಮಯಾ ತ್ವಿದಂ ವಿಸ್ತರಸ್ತುತೋಕ್ತವ್ಯಾಸೋ ಮುನೀಂದ್ರೋ ಭಾಗವತಂ ವದಂತಿ. ಈ ಪರಮಜ್ಞಾನವು ವಿಷ್ಣುವು ದೇವಿಯಿಂದ ಪಡೆದುಕೊಂಡನು. ನಂತರ ಅದನ್ನು ಬ್ರಹ್ಮನಿಗೆ ಉಪದೇಶಿಸಿದನು. ಬ್ರಹ್ಮನು ಅದನ್ನು ಮಹರ್ಷಿಗಳಿಗೆ ತಿಳಿಸಿದನು.
ಪರಂಪರೆಯಲ್ಲಿ ನನಗೂ ಈ ಜ್ಞಾನ ದೊರಕಿತು. ಈಗ ನಾನು ಇದನ್ನು ವಿವರವಾಗಿ ನಿನಗೆ ಹೇಳುತ್ತಿದ್ದೇನೆ. ಇದೇ ದೇವಿ ಭಾಗವತದ ಮಹಿಮೆ. ದೇವ್ಯಾ ಮಹತ್ವಂ ಖಲು ವರ್ಣತೇತ್ರ ಯದ್ಭಕ್ತಿಮಾಪ್ತಸ್ಯ ಗೃಹೇನ ಬಂಧಃ ಯದೃಕ್ತಿಹೀನ ಸ್ವಗೃಹೇರಪಿ ಬಂಧೋ ರಾಜಾಪಿ ಮುಕ್ತೋ ಜನಕೋ ಗೃಹಸ್ಥಃ. ಇಲ್ಲಿ ದೇವಿಯ ಮಹಿಮೆಯನ್ನು ವರ್ಣಿಸಲ್ಪಡುತ್ತದೆ. ದೇವಿಯ ಕೃಪೆಯನ್ನು ಪಡೆದವನಿಗೆ ಗೃಹಸ್ಥಾಶ್ರಮದಲ್ಲಿದ್ದರೂ ಬಂಧನವಿಲ್ಲ. ಆದರೆ ದೇವಿಯ ಅನುಗ್ರಹವಿಲ್ಲದವನಿಗೆ ತನ್ನ ಮನೆಯಲ್ಲೇ ಬಂಧನವಿರುತ್ತದೆ. ಗೃಹಸ್ಥನಾಗಿದ್ದರೂ ವಿದೇಹದ ರಾಜ ಜನಕನು ಮುಕ್ತನಾಗಿದ್ದನು. ವಿದೇಹರಾಜಂ ತಮವಾಪ್ಯ ಪೃಷ್ಟ ಸ್ವಧರ್ಮಶಂಕಾ ಪರಿಹೃತ್ಯ ಧೀರಃ ಫಲೇಶ್ವಸಕ್ತಃ ಕುರು ಕರ್ಮ ತೇನ ಕರ್ಮಕ್ಷಯಸ್ಯಾತ್ಕವ ಭದ್ರಮಸ್ತು. ಧೀರನಾದ ಶುಕದೇವನು ವಿದೇಹರಾಜ ಜನಕನನ್ನು ಭೇಟಿಯಾಗಿ ತನ್ನ ಧರ್ಮದ ಕುರಿತು ಇದ್ದ ಎಲ್ಲಾ ಸಂದೇಹಗಳನ್ನು ನಿವಾರಿಸಿಕೊಂಡನು. ಜನಕನು ಉಪದೇಶಿಸಿದನು, ಫಲದ ಆಸೆ ಇಲ್ಲದೆ ನಿನ್ನ ಕರ್ತವ್ಯವನ್ನು ಮಾಡು. ಹೀಗೆ ಮಾಡಿದರೆ ಕರ್ಮಬಂಧನವು ನಾಶವಾಗುತ್ತದೆ. ನಿನಗೆ ಶುಭವಾಗಲಿ ಎಂದನು. ಶ್ರುತೇತಿ ಸದ್ಯ ಶುಕ ಆಶ್ರಮಾತ್ ಪ್ರಸ್ಥಾಯ ವೈದೇಹಪುರಂ ಸಮೇತ್ಯ ಪ್ರತ್ಯುದ್ಗತಃ ಸರ್ವಜನೇನ ಪಾಯ ನ್ಯವೇದಾಯುತಾಜ್ಞಾಗಮನಸ್ಯ ಹೇತುಂ. ಈ ಉಪದೇಶವನ್ನು ಕೇಳಿದ ತಕ್ಷಣ ಶುಕದೇವರು ಆಶ್ರಮದಿಂದ ಹೊರಟು ವಿದೇಹಪುರಕ್ಕೆ ಹೋದರು. ಅಲ್ಲಿನ ಜನರೆಲ್ಲರೂ ಇವರನ್ನು ಗೌರವದಿಂದ ಸ್ವಾಗತಿಸಿದರು. ಬಳಿಕ ಅವರು ರಾಜನಿಗೆ ತಮ್ಮ ಆಗಮನದ ಉದ್ದೇಶವನ್ನು ತಿಳಿಸಿದರು. ಗೃಹಸ್ಥ ಧರ್ಮಸ್ಯ ಮಹತ್ವ ಸ್ವಾತ್ಮಾಸ್ಮ ದಿಗ್ನಾಯ ಧೀಮಾನ್ ಸಶುಕೋ ನಿವೃತ್ತಃ ಪಿತ್ರಾಶ್ರಮಂ ಪ್ರಾಪ್ಯ ಸುತಂ ಪಿತॄಣಾಂ ವ್ಯಾಸೇತಿ ಹೃಷ್ಟೇ ಗೃಹಿಣಿ ಚಕಾರ. ಗೃಹಸ್ಥ ಧರ್ಮದ ಮಹತ್ವವನ್ನು ತಿಳಿದುಕೊಂಡ ಜ್ಞಾನಿಯಾದ ಶುಕದೇವರು ತಮ್ಮ ತಂದೆಯ ಆಶ್ರಮಕ್ಕೆ ಮರಳಿದರು. ವ್ಯಾಸಮುನಿಗಳು ಬಹಳ ಸಂತೋಷಪಟ್ಟರು. ಅವರ ಆಶೀರ್ವಾದದಿಂದ ಶುಕದೇವರು ವಿವಾಹವಾಗಿ ಗೃಹಸ್ಥಾಶ್ರಮವನ್ನು ಸ್ವೀಕರಿಸಿದರು. ಉತ್ಪಾದ್ಯ ಪುತ್ರಾಂಶ್ಚತುರಃಸುತಾಂ ಚ ಗೃಹಸ್ಥ ಧರ್ಮಾನ್ ವಿಧಿನಾಚರಂ ಸಹ ಪ್ರದಾಯ ಚೈನಾ ಮುನಯೇ ಪಿಣುಹಾಯ ಬಭೂವ ಕಾಲೇ ಕೃತಸರ್ವಕೃತ್ಯಃ. ಶುಕದೇವರು 4 ಪುತ್ರರು ಮತ್ತು ಒಬ್ಬ ಚತುರ ಪುತ್ರಿಯನ್ನು ಪಡೆದರು. ಅವರು ಶಾಸ್ತ್ರವಿಧಿಯಂತೆ ಗೃಹಸ್ಥ ಧರ್ಮವನ್ನು ಆಚರಿಸಿದರು. ನಂತರ ಪುತ್ರಿಯನ್ನು ಯೋಗ್ಯ ಮುನಿಗೆ ವಿವಾಹವಾಗಿ ಕೊಟ್ಟು ತಮ್ಮ ಎಲ್ಲಾ ಕರ್ತವ್ಯಗಳನ್ನು ಪೂರ್ಣಗೊಳಿಸಿದರು. ಹಿತ್ವಾಶ್ರಮಂ ತಾತಮಪೀಶ ಶೈಲ ಶೃಂಗೇ ತಪಸ್ವಿ ಸಹಸೋತ್ಪನ್ನಂಕೆ ಬಭೌ ಸಭಾಸ್ಕರ ಇವ ತದ್ದಿಯೋಗ ಖಿನ್ನಂ ಶಿವೋ ವ್ಯಾಸಮಸಾಂತ್ವಯಚ್ಚಃ. ಶುಕದೇವರು ಒಂದು ಸಂದರ್ಭದಲ್ಲಿ ಆಶ್ರಮವನ್ನು ಮತ್ತು ತಮ್ಮ ತಂದೆಯಾದ ವ್ಯಾಸಮುನಿಗಳನ್ನು ಬಿಟ್ಟು ಕೈಲಾಸ ಪರ್ವತದ ಶಿಖರದತ್ತ ಆಕಾಶ ಮಾರ್ಗದಲ್ಲಿ ವೇಗವಾಗಿ ತೆರಳಿದರು. ಅವರು ಆಕಾಶದಲ್ಲಿ ಸಂಚರಿಸುತ್ತಿದ್ದಾಗ ಸೂರ್ಯನ ಪ್ರಕಾಶಮಾನವಾಗಿ ಕಾಣದಂತೆ ಕಾಣುತ್ತಿದ್ದರು. ಪುತ್ರವಿಯೋಗದಿಂದ ದುಃಖಿತರಾದ ವ್ಯಾಸಮುನಿಗಳು ಶಿವನಿಂದ ಸಮಾಧಾನಪಡಿಸಲ್ಪಟ್ಟರು. ಸರ್ವತ್ರ ಶಂಕಾಕುಲಮೇವ ಚಿತ್ತಂ ಮಮೇಹ ವಿಕ್ಷಿಪ್ತಮಧೀರ ಮಾತ್ರಂ ಕರ್ತವ್ಯಮೂಢೋಸ್ಮಿ ಸದಾಶಿವೇ ಮಾಂ ಧೀರಂ ಕುರುತ್ವಂ ವರದೆ ನಮಸ್ತೆ. ಓ ಶಿವೇ, ನನ್ನ ಮನಸ್ಸು ಎಲ್ಲಾ ವಿಷಯಗಳಲ್ಲೂ ಸಂದೇಹದಿಂದ ತುಂಬಿ ಅಶಾಂತವಾಗಿದೆ. ಅದು ಚಂಚಲವಾಗಿ ಅಲೆದಾಡುತ್ತಿದೆ. ನಾನು ಏನು ಮಾಡಬೇಕು ಎಂಬುದರಲ್ಲಿ ಗೊಂದಲಗೊಂಡಿದ್ದೇನೆ. ಓ ವರದಾಯಿನಿ ದೇವಿ, ನನ್ನನ್ನು ಧೈರ್ಯಶಾಲಿಯನ್ನಾಗಿ ಸ್ಥಿರಚಿತ್ತನನ್ನಾಗಿ ಮಾಡು. ನಿನಗಿದೋ ನನ್ನ ನಮಸ್ಕಾರ. ಇಲ್ಲಿಗೆ ಜ್ಞಾನೋಪದೇಶವು ಸಂಪೂರ್ಣವಾಯಿತು. ಈ ನನ್ನ ಪ್ರಯತ್ನ ನಿಮಗೆಲ್ಲ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ದಶಕ ಭುವನೇಶ್ವರಿ ದರ್ಶನ. ಧನ್ಯವಾದಗಳು.